ಸುರಕ್ಷಾ ಆ್ಯಪ್ ಯೂಸ್ ಮಾಡಿ ಫಸ್ಟ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋಣ. ಏಯ್, ನೀನ್ ಇಲ್ಲೇ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇ ಹೊರಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಇದೇ ಶೆಡ್ ಅಲ್ಲಿ ಸಾಯಿಸ್ಬಿಡ್ತೀನಿ. ಪಾಪ ಹಸು ತನ್ನ ಪ್ರಾಣ ಉಳಿಸ್ಕೊಳಕ್ಕೆ ಹೆದರ್ಕೊಂಡು ಸಾಯ್ತಾ ಇರುತ್ತೆ. ಅಯ್ಯಯ್ಯೋ, ಎಲ್ಲಾನು ಒಳ್ಳೇದಾಗ್ತಿದೆ ಅಂತ ಅನ್ಕೊಳ್ಬೇಕಾದ್ರೆ ಇದೇನು ಈ ವಯಸ್ಸಾದವ್ರು ಈ ಥರ ಶಕುನ ಹೇಳ್ಬಿಟ್ರಲ್ಲ. ಯಜಮಾನ್ರೆ, ನೀವೇನ್ ಹೇಳ್ತಿದ್ದೀರೋ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗೋ ಥರ ಹೇಳಿ. ಹೇಳ್ತಾ ಇರೋದು ನಾನಲ್ಲ ತಾಯಿ, ನನ್ನೊಳಗಿರೋ ದೈವ. ನಿಮ್ಮ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಕಳೆದು ಹೋದವರು, ನೀವು ಬೇಡ ಅಂತ ದೂರ ಇಟ್ಟೋರು, ನಿಮ್ಮನ್ನ ಇಷ್ಟಪಡೋರು ಎಲ್ಲರೂ ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ತಾನೇ? ಹೌದು, ನೀವು ಹೇಳ್ತಿರೋದು ಸತ್ಯ. ನಿನ್ನೆ ತಾನೇ ನೀವೆಲ್ಲ ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದ್ರಿ. ಇದು ನಿಜಾನೋ ಸುಳ್ಳೋ? ನಿನ್ನೆ ನೀವೆಲ್ಲರೂ ಸಾವಿನ ದವಡೆಯಲ್ಲಿದ್ರೂ ಆ ದೇವರ ಕೃಪೆಯಿಂದ ಬದುಕುದ್ರಿ. ಆದ್ರೆ ಆದ್ರೆ ಏನ್ ಯಜಮಾನ್ರೆ ಹೇಳಿ. ಇದೆಲ್ಲ ಇಷ್ಟಕ್ಕೆ ನಿಲ್ಲೋಲ್ಲ ತಾಯಿ. ನೀವು ಸ್ವಲ್ಪ ಮೈ ಮರೆತರು ರಕ್ತದ ಕೋಡಿ ಹರಿಯುತ್ತೆ. ಈ ಮನೆಯಲ್ಲಿ ಹೆಣಗಳು ಬೀಳುತ್ತೆ. ಏ ಹುಡುಗಿ, ಎಲ್ಲೇ ಇದ್ರು ಇಲ್ಲಿ ಬಂದ್ಬಿಡು. ಸುಮ್ನೆ ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ, ಹೊರಗ್ ಬಾ. ನೀನ್ ಜೀವ ಸಹಿತ ಇಲ್ಲಿಂದ ಹೋಗ್ಬೇಕು ಅಂದ್ರೆ ನಿನ್ನ ಹತ್ರ ಇರೋ ಬಳೆ, ಓಲೆ ಮತ್ತೆ ಮೊಬೈಲ್ನ ಎಲ್ಲ ಕೊಟ್ರೆ ಮಾತ್ರ ನಾನ್ ನಿನ್ನನ್ ಬಿಡ್ತೀನಿ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಹುಡುಕ್ತಿದ್ರೆ ನೀನು ಇಲ್ಲಿ ಕೂತಿದೀಯಾ? ಬಾರೆ ಆಚೆ.